ನಮಸ್ಕಾರ. ಮನೀಸ್ ಹ್ಯಾಪಿನೆಸ್ ನೋಡ್ತಾ ಇರುವ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಸರಣಿ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಇದೇ ಆಗಸ್ಟ್ ತಿಂಗಳ ಮನೀಸ್ ಹ್ಯಾಪಿನೆಸ್ ವರ್ಕ್ಶಾಪ್ನಲ್ಲಿ ಏನೆಲ್ಲ ವಿಶೇಷತೆಗಳು ಇವೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಕಳೆದ ಜುಲೈ ತಿಂಗಳಲ್ಲಿ ನಮ್ಮ ಪ್ರೀತಿಯ ಗುರುಗಳಾದ ಅನಂತ ವಿಶ್ವ ಆಚಾರ್ಯ ಗುರೂಜಿ ಅವರಿಗೆ ವೀರ ಕನ್ನಡಿಗ ಪ್ರಶಸ್ತಿ ಸಿಕ್ಕಿದೆ. ಸೊ ಗುರೂಜಿ ಅವರಿಗೆ ನಮ್ಮ ಹಾಗೂ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಗುರೂಜಿ ಅವರನ್ನು ನೋಡಬೇಕು, ಅವರ ಆಶೀರ್ವಾದವನ್ನು ತಗೋಬೇಕು, ಗುರು ಕಾಣಿಕೆಯನ್ನು ಏನಾದರೂ ಅವ್ರಿಗೋಸ್ಕರ ಕೊಡಬೇಕು ಅಂತ ಬಹಳಷ್ಟು ಜನ ಪ್ರೀತಿಯಿಂದ ಬಂದಿದ್ರಿ. ಈ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ತುಂಬಾನೇ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಗುರುಗಳು ಕಲಿಸಿರುವಂತಹ ವಿಶ್ವ ಮಂತ್ರ ತಂತ್ರವನ್ನು ಫಾಲೋ ಮಾಡಿ ಸಾಲ ತೀರಿಸಿದ್ದೀವಿ, ಆರೋಗ್ಯ ಸರಿ ಹೋಗಿದೆ, ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀವಿ, ತುಂಬಾನೇ ಲಾಭ ಬರ್ತಿದೆ, ಹಾಗೆ ಕೋರ್ಟ್ ಕೇಸ್ ಕೂಡ ನಮ್ಮ ಕಡೆ ಆಗಿದೆ ಅಂತ ಸಾಕಷ್ಟು ಜನ ನಿಮ್ಮ ಗೆಲುವಿನ ಅನುಭವಗಳನ್ನು ನಮ್ಮ ಜೊತೆಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಅದಕ್ಕೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರ ಗೆಲುವಿನ ಅನುಭವಗಳು ಈ ಯೂಟ್ಯೂಬನ್ನು ನೋಡ್ತಾ ಇರುವ ಸಾಕಷ್ಟು ಜನರ ಜೀವನಕ್ಕೆ ಪ್ರೇರಣೆಯಾಗುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲ, ನೀವು ಪ್ರೀತಿಯಿಂದ ಗುರು ಕಾಣಿಕೆಗಳನ್ನು ಕೂಡ ಕೊಟ್ಟಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಗುರುಗಳು ಯಾವಾಗಲೂ ಒಂದು ಮಾತನ್ನು ತಿಳಿಸ್ಕೊಡ್ತಾ ಇರ್ತಾರೆ, ನೀವು ಕೊಡುವಂತಹ ನಿಜವಾದ ಗುರು ಕಾಣಿಕೆ ಏನು ಅಂದರೆ ನೀವೆಲ್ಲರೂ ನ್ಯಾಯಯುತವಾಗಿ ಸತ್ಯದ ದಾರಿಯಲ್ಲಿ ಹಾಗೆ ಧರ್ಮದ ದಾರಿಯಲ್ಲಿ ಶ್ರೀಮಂತರಾಗಬೇಕು. ಶ್ರೀಮಂತರಾಗೋದು ನಮ್ಮೆಲ್ಲರ ಹಕ್ಕು ಮತ್ತು ಕರ್ತವ್ಯ ಅಂತ ಹೇಳಿ. ಸೊ ಖಂಡಿತವಾಗ್ಲೂ ನಾವೆಲ್ಲರೂ ಗುರುಗಳು ಹೇಳ್ದಂತೆ ನ್ಯಾಯದ ದಾರಿಯಲ್ಲಿ, ಸತ್ಯದ ದಾರಿಯಲ್ಲಿ ಹಾಗೆ ಧರ್ಮದ ದಾರಿಯಲ್ಲಿ ಶ್ರೀಮಂತರಾಗೋಣ, ನಮ್ಮ ಹಕ್ಕು ಮತ್ತು ಕರ್ತವ್ಯಗಳನ್ನು ಪರಿಪಾಲಿಸೋಣ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಗುರೂಜಿ ಅವರು ಬರೆದಿರುವಂತಹ ಸಾಕಷ್ಟು ಪುಸ್ತಕಗಳು ನಮ್ಮ ಜೊತೆಗಿದೆ. ಮೊದಲನೇದಾಗಿ ನೋಡೋದಾದರೆ ಸಂಪತ್ತಿನ ಬ್ರಹ್ಮಾಸ್ತ್ರ, ಹಾಗೆ ದಿ 360 ಡಿಗ್ರಿ ಆಫ್ ವೆಲ್ತ್ ಟ್ರ್ಯಾಕರ್, ಹಾಗೆ ಮನಿ ಬ್ಲೂ ಪ್ರಿಂಟ್. ಇವಿಷ್ಟು ಪುಸ್ತಕಗಳು ತುಂಬಾ ವೆಲ್ತ್ ಟಿಪ್ಸ್ ಹಾಗೂ ಸಾಕಷ್ಟು ಒಂದು ಬದುಕಿಗೆ ಬೇಕಾಗಿರುವಂತಹ ಯೂಸ್ಫುಲ್ ಟಿಪ್ಸನ್ನು ಇದರಲ್ಲಿ ಗುರೂಜಿಯವರು ನಮ್ಮ ಜೊತೆಗೆ ಹೇಳ್ಕೊಂಡಿದ್ದಾರೆ. ಸೊ ನೀವು ಕೂಡ ಈ ಪುಸ್ತಕಗಳನ್ನು ನಿಮ್ದಾಗಿಸ್ಕೊಳ್ಬೇಕಂದ್ರೆ ಮುಂದೆ ಬರುವಂತಹ ವರ್ಕ್ಶಾಪ್ನಲ್ಲಿ ನೀವು ಇವುಗಳನ್ನ ಕೊಂಡ್ಕೊಳ್ಬಹುದು. ನಮ್ಮ ಮುಂದಿನ ಕ್ಲಾಸ್ ಇದೆ ಆಗಸ್ಟ್ ತಿಂಗಳ 25ನೇ ತಾರೀಕು, ಅಂದರೆ ಕೊನೆಯ ಭಾನುವಾರ ಇರುತ್ತೆ. ಈ ಕ್ಲಾಸ್ನ ವಿಶೇಷತೆಗಳು ಏನು ಅಂತ ಅಂದರೆ ಸಾಲಗಳನ್ನು ಸುಲಭವಾಗಿ ತೀರಿಸುವ ವಿಶೇಷ ತಂತ್ರವನ್ನು ಗುರೂಜಿ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಬಿಸ್ನೆಸ್ನಲ್ಲಾಗಿರಬಹುದು, ರಿಲೇಷನ್ಶಿಪ್ಸ್ನಲ್ಲಾಗಿರಬಹುದು, ಹಾಗೆ ಜೀವನದಲ್ಲಿ ಸೋತಿರುವವರಿಗೆ ವಿಶ್ವ ಚೇತನವನ್ನು ಗುರೂಜಿ ಅವರು ತುಂಬಲಿದ್ದಾರೆ. ಅದಕ್ಕೋಸ್ಕರ ಮನೀಸ್ ಹ್ಯಾಪಿನೆಸ್ ವರ್ಕ್ಶಾಪ್ಗೆ ಬರಬೇಕಾದ್ರೆ ನೀವೆಲ್ಲರೂ ನೀಲಿ ಬಣ್ಣದ ಬಟ್ಟೆಯಲ್ಲಿ ಬರಬೇಕಾಗತ್ತೆ. ಹಾಗೆಯೇ ಹಳದಿ ಬಣ್ಣದ ಪೇಪರ್ ಮೇಲೆ ನಿಮ್ಮ ಸಾಲಗಳಾಗಿರಬಹುದು, ನೋವುಗಳಾಗಿರಬಹುದು, ಕಷ್ಟಗಳಾಗಿರಬಹುದು ಅವೆಲ್ಲವನ್ನು ಬರೆದುಕೊಂಡು ಬರಬೇಕಾಗತ್ತೆ. ಅದಲ್ಲದೆ ನಮ್ಮ ಸಾಲಗಳಿಗೆ, ನೋವುಗಳಿಗೆ, ಸೋಲುಗಳಿಗೆ ಎಳ್ಳು ನೀರನ್ನು ಬಿಡುವಂತಹ ಸಮಯ ಬಂದಾಗಿದೆ. ಅದಕ್ಕೋಸ್ಕರ ನೀವೆಲ್ಲ ಬರಬೇಕಾದ್ರೆ ಮರೆಯದೇನೆ ಕಪ್ಪು ಎಳ್ಳನ್ನು ಕಪ್ಪು ಬಟ್ಟೆಯಲ್ಲಿ ಸುತ್ತಿಕೊಂಡು ತಗೊಂಡು ಬರಬೇಕಾಗತ್ತೆ. ಒಂದು ಹಿಡಿ ಕಪ್ಪು ಎಳ್ಳನ್ನು ಕಪ್ಪು ಬಟ್ಟೆಯಲ್ಲಿ ಸುತ್ತಿಕೊಂಡು ತಗೊಂಡು ಬರಬೇಕಾಗತ್ತೆ. ಎಲ್ಲರೂ ಮಾಡಬಹುದಾದಂತಹ ಒಂದು ಸರಳವಾದ ಇನ್ವೆಸ್ಟ್ಮೆಂಟಲ್ಲೇ, ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಒಂದು ದೊಡ್ಡ ಬಿಸ್ನೆಸ್ ಐಡಿಯಾವನ್ನು, ಸುಲಭವಾದ ಬಿಸ್ನೆಸ್ ಟಿಪ್ಸನ್ನು ಕೂಡ ಗುರೂಜಿಯವರು ಈ ಒಂದು ವರ್ಕ್ಶಾಪ್ನಲ್ಲಿ ಕೊಡ್ತಾ ಇದ್ದಾರೆ. ಇದೆಲ್ಲ ವಿಶೇಷತೆಗಳ ಜೊತೆಗೆ ಎಂದಿನಂತೆ ವಿಶ್ವ ಮನಿ ಮೆಡಿಟೇಷನನ್ನು, ಹಾಗೆ ವಿಶ್ವ ಧನ ತಂತ್ರವನ್ನು ಮತ್ತು ಧನವೇ ನಮ್ಮೊಂದಿಗೆ ಆಕರ್ಷಣೆ ಯಾವ ರೀತಿಯಾಗಿ ಆಗಬೇಕು ಅನ್ನುವಂತಹ ಐಡಿಯಾವನ್ನು ಕೂಡ ಗುರೂಜಿಯವರು, ಹಾಗೆ ವಿಶ್ವ ರಹಸ್ಯಗಳನ್ನು ಗುರುಗಳು ಕಲಿಸ್ಕೊಡ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹಿಮಾಲಯದ ವಿಶ್ವ ಶಕ್ತಿ ಸಿದ್ಧಿಯನ್ನು ಕೂಡ ಗುರುಗಳು ನಮ್ಮೊಂದಿಗೆ ವಿಶ್ವ ಆಶೀರ್ವಾದವನ್ನು ಮಾಡಿ ಚೈತನ್ಯವನ್ನು ತುಂಬಲಿದ್ದಾರೆ. ಸೊ ಮತ್ತೆ ತಡ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ನಮ್ಮೊಂದಿಗೆ ಇದ್ದಾರೆ ಹಿಮಾಲಯದಲ್ಲಿ ಅಖಂಡ ತಪಸ್ಸನ್ನು ಮಾಡಿ ವಿಶ್ವಶಕ್ತಿ ಸಿದ್ಧಿಯನ್ನು ಪಡೆದುಕೊಂಡವರು, ಸಾಲದ ಸುಳಿಗೆ ಸಿಲುಕಿದ ಜನರಿಗೆ ಆಸರೆಯ ದಾರಿಯನ್ನು ತೋರಿದವರು, ಫಿನಾನ್ಷಿಯಲ್ ಪ್ಲಾನರ್, ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ತಜ್ಞರು, ಭೂವಾಸ್ತು ದೋಷ ನಿವಾರಕರು, ಪ್ರೇತ ದೋಷ ಉಚ್ಚಾಟಕರು, ಲಕ್ಷಾಂತರ ಜನರ ಬದುಕಿನಲ್ಲಿ ಪರಿವರ್ತನೆಯನ್ನು ತಂದುಕೊಟ್ಟಂತಹ ದುಡ್ಡಿನ ಕಾರ್ಯಾಗಾರಗಳನ್ನು ಮಾಡಿ ಸಾಕಷ್ಟು ಜನರ ಬದುಕುಗಳಿಗೆ ಸಂಜೀವಿನಿಯಾಗಿರುವಂತಹ ದುಡ್ಡಿನ ದ್ರೋಣಾಚಾರ್ಯರು ಅಂತಾನೆ ಖ್ಯಾತಿಯಾಗಿರುವ ಶ್ರೀ ಅನಂತ ವಿಶ್ವ ಆಚಾರ್ಯ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನಮಸ್ಕಾರ ನಿಮಗೆ ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಎಸ್ ಗುರುಜಿ, ಲಕ್ಷ್ಮೀವತಿ, ಏನು ನೀವು ಕ್ವಶನ್ ಕೇಳಲಿಕ್ಕಿಲ್ಲಮ್ಮ, ನಿಮಗೇನೋ ಸರ್ಪ್ರೈಸ್ ಇದೆ ಗೊತ್ತಾ?
ಹೌದಾ ಗುರುಜಿ? ತಗೊಳ್ಳಿ, ಒಂದು ಸ್ವೀಟ್ ತೆಗೆದುಕೊಳ್ಳಿ. ಓ, ಮೈಸೂರು ಪಾಕ ಗುರುಜಿ. ಏನು ಸ್ಪೆಷಲ್ ಗುರುಜಿ ಇವತ್ತು? ನಾನು ಹೇಳ್ತೀನಿ, ತೆಗೆದುಕೊಳ್ಳಿ, ತಿನ್ನಿ ನೀವು. ತಿನ್ಬೇಕಾ ಗುರುಜಿ? ತಿನ್ನಿ ನೋಡೋಣ ಹೇಗಿದೆ ಅಂತಂತೇಳಿ. ಸಮಥಿಂಗ್ ವೆರಿ ಸ್ಪೆಷಲ್ ಇವತ್ತು. ನಿಮಗೆಲ್ಲ ಕೊಡೋದಕ್ಕಂತ ಆಸೆ ಇದೆ, ಬಟ್ ನೀವೆಲ್ಲ ದೂರದಲ್ಲಿದ್ದೀರಾ, ಕೊಡೋದಕ್ಕಾಗೋದಿಲ್ಲ. ಚೆನ್ನಾಗಿದೆ. ಮೈಸೂರು ಪಾಕ್ ನನ್ನ ಫೇವ್ರೇಟ್ ಸರ್. ಓಕೆ, ದಟ್ಸ್ ಗ್ರೇಟ್. ಥ್ಯಾಂಕ್ ಯು ಗುರುಜಿ. ಐ ಮೀನ್ ಸ್ವೀಟ್ ಮೋಸ್ಟ್ ಆಫ್ ದ ಪೀಪಲ್ಗೆ ಇಷ್ಟ ಇರುತ್ತೆ, ನಾಟ್ ಜಸ್ಟ್ ಯು. ಐ ಮೀನ್ ಎಲ್ಲರಿಗೂ ಇಷ್ಟ ಇರುತ್ತೆ. ನಂಗೆ ಸಿಕ್ಕಾಪಟ್ಟೆ ಲಕ್ಷ್ಮಿ, ಇನ್ನೊಂದು ತೆಗೆದುಕೊಳ್ಳಿ. ಇನ್ನೊಂದಾ ಗುರುಜಿ? ಹೌದು. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ವೆರಿ ಗುಡ್. ಸಖತ್ತಾಗಿದೆ ಮೈಸೂರು ಪಾಕು. ಬೇಗ ಬೇಗ ತಿನ್ನಿ, ಇನ್ನೂ ತಿನ್ಬೇಕು, ಇನ್ನೂ ಜಾಸ್ತಿ ಕೊಡಲಿಕ್ಕಿದೆ. ಸಾಕು ಗುರುಜಿ, ಇದೇ ಸಾಕಾಗ್ತು. ಥ್ಯಾಂಕ್ ಯು ಸರ್. ಬೇಡ ಗುರುಜಿ, ಸಖತ್ ಹೆವಿ ಆಗ್ತಿದೆ, ನಾನು ಬೇರೆ ಡಯಟ್ ಮಾಡ್ಬೇಕಂತಿದ್ದೀನಿ. ಎನಿವೆ, ಐ ಮೀನ್ ಇದು ಕೊಟ್ಟಿರೋ ಉದ್ದೇಶ ಇಷ್ಟೇ. ಒನ್, ಲಕ್ಷ್ಮಿ ಅವರು ಶಿ ಈಸ್ ವೆರಿ ಕೈಂಡ್ ಆ್ಯಂಡ್ ಆ್ಯಸ್ ಐ ಸ್ಪೋಕ್ ಟು ಅವರ್, ಐ ಮೀನ್ ಇದಕ್ಕಿಂತ ಮುಂಚೆ ಮಾತಾಡಬೇಕಂತಂದರೆ ಐ ಫೆಲ್ಟ್ ಸೋ ನೈಸ್. ಐ ಮೀನ್ ಎಸ್ ಪೀಪಲ್, ಐ ಮೀನ್ ಎಲ್ಲರಲ್ಲೂ ದೈವಾಂಶ ಇರೋದು ಸತ್ಯ. ಸೊ ಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ, ವಿಶೇಷ ಈಗ ಅತಿಥಿ ರೀತಿ ನನಗೆ ಪ್ರಶ್ನೆ ಕೇಳಲಿಕ್ಕಿದ್ದಾರೆ. ಸೊ ಐ ವಾಂಟೆಡ್ ಟು ಥ್ಯಾಂಕ್ ಹರ್ ವಿತ್ ದಿಸ್ ಸ್ವೀಟ್. ಸೊ ಎನಿವೆ, ಸೋ ಮಚ್ ಗುರುಜಿ. ನೋಡಿ ಲಕ್ಷ್ಮಿ, ನಾವು ಮೊದಲನೇ ಸಲ ಸ್ವೀಟ್ ತಿಂದಾಗ ನಮಗೆ ಖುಷಿ ಅನಿಸಿರುತ್ತೆ, ನಿಮ್ಗೆ ಖುಷಿಯಾಗಿರುತ್ತೆ, ತುಂಬ ಚೆನ್ನಾಗಿತ್ತಪ್ಪ ಅಂತಂತೇಳಿ. ಅದೇ ಎರಡನೇ ಸಲ, ಮೂರನೇ ಸಲ ಇದೇ ಪದೇ ಪದೇ ನೀವು ತಿಂತಾ ಹೋಗಿದ್ದಿದ್ರೆ ಐ ಥಿಂಕ್ ನಿಮಗೆ ವಾಮಿಟ್ ಆಗ್ಬೋದಿತ್ತೇನೋ, ಅಥವಾ ಎಗುಟ್ಟು ಹೊಡೆದ್ಬಿಟ್ಟು ಅಯ್ಯೋ ಆಗ್ತಾನೆ ಇಲ್ಲಪ್ಪ ಅನ್ಸ್ಬಿಡ್ಬೋದಿತ್ತು. ಐ ಮೀನ್ ಇಟ್ಸ್ ಫಾರ್ ಎವ್ರಿಬಡಿ ಇನ್ ಲೈಫ್ ಆಲ್ಸೋ. ಯಾವುದೆಲ್ಲ ಅತಿ ಆಗುತ್ತೋ ಅದೆಲ್ಲವೂ ನಮಗೆ ಖುಷಿ ಕೊಡೋದಿಲ್ಲ ಲೈಫಲ್ಲಿ, ನಾಟ್ ಜಸ್ಟ್ ಸ್ವೀಟ್. ಎಕ್ಸಾಕ್ಟ್ಲಿ, ಅತಿ ಆದಾಗ ಅಮೃತೋ ವಿಷ ಆಗ್ಬಿಡುತ್ತೆ. ಸೊ ಈಗ ನಾವು ದುಡ್ಡಿನ ವಿಚಾರಕ್ಕೆ ಬಂದರೆ, ಸಂಪತ್ತಿನ ವಿಚಾರಕ್ಕೆ ಬಂದರೆ, ಶ್ರೀಮಂತಿಕೆಯ ವಿಚಾರಕ್ಕೆ ಬಂದರೆ, ಅಥವಾ ಬಿಸ್ನೆಸ್ ವಿಚಾರಕ್ಕೆ ಬಂದರೆ, ಯಾಕೆ ನಮಗೆ ಎಲ್ಲವೂ ಸಿಗ್ತಿಲ್ಲ, ಅಥವಾ ಸಿಕ್ಕಿದ್ರೂ ಅನುಭವಿಸೋಕ್ಕಾಗ್ತಿಲ್ಲ? ವಿಶೇಷವಾಗಿ ಎಷ್ಟೋ ಜನದ ಹತ್ರ ದುಡ್ಡಿದೆ, ಜಮೀನಿದೆ, ಬೇಕಾದಷ್ಟು ಜಮೀನಿದೆ, ಬೇಕಾದಷ್ಟೆಲ್ಲ ಸೌಕರ್ಯಗಳಿರುತ್ತೆ, ಬಟ್ ಅದನ್ನೆಲ್ಲ ಅನುಭವಿಸೋದಕ್ಕೆ ಅವ್ರ ಕೈಯಲ್ಲಿ ಆಗ್ತಿಲ್ಲ. ಯಾಕಪ್ಪ ಅಂತಂದರೆ ಎಲ್ಲವೂ ಎಲ್ಲೋ ಒಂದು ಹತ್ರ ಅತಿ ಆಗ್ಬಿಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಆಮೇಲೆ ಅದು ಸತ್ಯನೂ ಸಹ. ವಿಶ್ವ ನಿಯಮದ ಪ್ರಕಾರ ಈ ದೇವರು, ಈ ವಿಶ್ವ ಏನೆಲ್ಲ ನಮಗೆ ಕೊಟ್ಟಿರ್ತಾನೆ ಅಂತ ನಿಮಗೆ ಫಸ್ಟ್ ತಿಳಿಸ್ತೇನೆ. ಏನೆಲ್ಲ ಕೊಟ್ಟಿರ್ತಾರೆ ಗೊತ್ತಮ್ಮ? ಅವನು ಹಸಿವು ಕೊಟ್ಟಿರ್ತಾನೆ. ಈಗೆಲ್ಲ ನಮ್ಗೆ ಸಹಜವಾಗಿ ಹಸುವಾಗುತ್ತೆ. ನಮ್ಮ ಮನೇಲಿ ಯಾರೋ ಒಬ್ಬರು ತೀರೋದ್ರು ಅನ್ನೋ ಕಾರಣಕ್ಕೆ ಎಷ್ಟೇ ದುಃಖ ಇದ್ದರೂ ನಾವು 1 ದಿನ 2 ದಿನ ಅಳ್ಬೋದು ಅಂದ್ಕೊಳ್ಳಿ. ಎಷ್ಟು ದಿನ ಅಳ್ತಾ ಕೂತ್ಕೊಳ್ತೀವಿ ಊಟ ಮಾಡದೆ? ನೀವೇ ಯೋಚನೆ ಮಾಡಿ. ಆ ಹಸಿವು ಅನ್ನುವಂಥದ್ದು ಯಾರ ಕೈಯಲ್ಲೂ ಸಾಧ್ಯ ಇಲ್ಲ ತಡ್ಕೊಳ್ಳೋಕ್ಕೆ. ಸೊ ಹಸಿವು ಕೊಟ್ಟಿರೋದು ಯಾರು? ಯೂನಿವರ್ಸ್. ಒಂದೇ ಸಂಜೆ ದಿನಾನೇ ಇವಾಗ ಇಟ್ ಈಸ್ ಎಕ್ಸಾಕ್ಟ್ಲಿ. ಎಲ್ಲರೂ ರೈಟ್ಸ್ ಮುಗಿಸ್ಕೊಂಡ್ಬಂದು ಬೇಗನೆ ಬಂದು ಊಟ ಮಾಡ್ತೇವೆ. ಇನ್ಫ್ಯಾಕ್ಟ್ ಬೇರೆ ಮಾಡ್ತಾರೆ. ಹೌದು, ಮನೆಯಲ್ಲಿ ಯಾರೋ ಒಬ್ಬರು ಬಂದು ಸಡನ್ ಆಗಿ ಟೀನೋ ಕಾಫಿನೋ ಇದೆಲ್ಲ ಕೊಡ್ತಿರ್ತಾರೆ ನೋಡಿ. ಸೊ ದಟ್ ಈಸ್ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಆಗುವಂಥದ್ದು. ಇದು ಯೂನಿವರ್ಸ್ ಕೊಟ್ಟಿರುವಂಥದ್ದು. ಎರಡನೇದು ಬಂದು ನಿದ್ದೆ. ಯಾರ ಕೈಯಲ್ಲಿ ತಡ್ಕೊಳಕ್ಕಾಗುತ್ತೆ ನಿದ್ದೆ? ಇಟ್ಸ್ ವೆರಿ ವೆರಿ ಟಫ್. ಐ ಮೀನ್ ಅನ್ಇಮ್ಯಾಜಿನಬಲ್. ಊಟ ತಡ್ಕೊಳ್ಳೋದು ಕಷ್ಟ, ನಿದ್ದೆ ತಡ್ಕೊಳ್ಳೋದು ಕಷ್ಟ. ಏನೇ ಕಷ್ಟ ಇರಲಿ, ಎಷ್ಟೇ ದುಃಖ ಇರಲಿ, ಎಷ್ಟೇ ಸಾಲ ಇರಲಿ, ಒಂಚೂರು ನಿದ್ದೆ ಬರೋದಕ್ಕೆ ಸ್ವಲ್ಪ ಆಚೆ ಆಗ್ಬೋದೇ ಹೊರತು, ಬಟ್ ನಿದ್ದೆ ಅಂತೂ ಬಂದೇ ಬರುತ್ತೆ. 1 ಗಂಟೆ ಆಚೆ ಆದ್ರೂ ತಡ್ಕೊಳಕ್ಕಾಗೋದಿಲ್ಲ. ಸೊ ಈಗ ಊಟ, ನಿದ್ದೆ. ಮೂರನೇದು ಯೂನಿವರ್ಸ್ ಕೊಟ್ಟಿರೋದು ಭಯ. ನಮಗೆ ಈ ಭಯ ಅನ್ನುವ ಅಂಶ ನಮಗೆ ಸೇಫ್ಟಿಗೆ, ಪ್ರೊಟೆಕ್ಷನ್ಗೆ ಕೊಟ್ಟಿರೋದು. ಈಗ ಸಡನ್ನಾಗಿ ನಾನು ನಿಮ್ಗೆ ಈಗ ಅಂದೆ ಅಂದ್ಕೊಳ್ಳಿ, ನೀವು ಕಣ್ಣು ಮುಚ್ತೀರ ನೋಡಿ. ಯಾರೇ ಆಗಲಿ ಈಗ ಅಂದಿದ ತಕ್ಷಣ ಕಣ್ಣಾಗೆ ರೆಪ್ಪೆ ಟಕ್ ಅಂದು ಮುಚ್ಚುತ್ತೆ. ನೀವು ಬೇಕು ಅಂತ ಮುಚ್ಚಲಿಲ್ಲ, ಅದು ಆಟೋಮೆಟಿಕ್ ಆಗಿದೆ. ನೀವು ಹಾವು ನೋಡ್ತೀರಪ್ಪ, ಯಾರೂ ಏನೋ ಹಾವನ್ನು ನೋಡಿದ್ದೇನೆ ಆಟ ಆಡಿಸ್ಬೇಕು ಅಂತೇನೋ ಫೀಲ್ ಮಾಡ್ಕೊಳ್ಳಲ್ಲ, ಭಯ ಪಡ್ತೇವೆ ನಾವು, ಗಾಬರಿ ಆಗ್ತೇವೆ. ಸೊ ಹಾಗಾಗಿ ಟಾಯ್ ಸ್ನೇಕ್ ಕಂಡ್ರೆ ಭಯ ಆಗುತ್ತೆ. ರಿಯಲ್ ಸ್ನೇಕ್ ಹೇಗಿರ್ಬೋದು? ಸೊ ಭಯ ಅನ್ನುವಂಥದ್ದು ಮತ್ತೆ ಯೂನಿವರ್ಸ್ ಕೊಟ್ಟಿರುತ್ತೆ, ವಿಶ್ವ ಕೊಟ್ಟಿರುತ್ತೆ. ಅದೇ ಕಡೆಗೆ ಬಂದರೆ 4ನೇದು ಮೈಥುನ ಅಂತಂದರೆ ಸೆಕ್ಸ್. ಸೊ ಇದು ಕೊಟ್ಟಿರೋದು ಮತ್ತೆ ಯೂನಿವರ್ಸೇ. ಸೊ ಇದು ಅಷ್ಟೇ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇವೆಲ್ಲವನ್ನೂ ನಾವು ಅನುಭವಿಸ್ಬೇಕು. ಇದೆಲ್ಲವೂ ಕೊಟ್ಟಿರೋದು ಯೂನಿವರ್ಸೇ. ಯೂನಿವರ್ಸ್ ತತ್ವಗಳು ಇವು 4. ಇವು 4ರಲ್ಲಿ ಯಾವುದೇ ಅತಿ ಹೆಚ್ಚು ಆದರೂ ಅದು ನಮಗೆ ಪಾಯ್ಸನ್ ಆಗಿಬಿಡುತ್ತೆ. ಅದ್ರ ಜೊತೆ ಇನ್ನೊಂದು ಆ್ಯಡ್ ಮಾಡ್ಕೋಬೇಕು. ನಮ್ಮ ವಿಶ್ವ ನಿಯಮದ ಪ್ರಕಾರ, ಯೂನಿವರ್ಸ್ ತತ್ವದ ಪ್ರಕಾರ, ಈ ಹಣ ಅನ್ನುವಂಥದ್ದು, ಈ ದುಡ್ಡು ಅನ್ನುವಂಥದ್ದು ನಮಗೆ ಬೇಕಾಗಿರೋಕ್ಕಿಂತ ಹೆಚ್ಚಾದರೆ
ಅದು ವಿಷ ಆಗಿಬಿಡುತ್ತೆ. ಅದಕ್ಕೆ ತುಂಬ ಜನಗಳು ಐ ಹ್ಯಾವ್ ಟು ಕ್ಯಾಶುಲಿ ಟೆಲ್ ಯು, ನಾವು ಬದುಕೋದಕ್ಕೋಸ್ಕರ ಓಡ್ತಿದ್ದೀವಿ, ಜೀವನಕ್ಕೋಸ್ಕರ ಓಡ್ತಿದ್ದೀವಿ, ನಮಗೆ ಗೊತ್ತಿರಲ್ಲ ಜೀವನವನ್ನೇ ಬಿಟ್ಟು ಓಡ್ತಿರ್ತೀವಿ. ಎಲ್ಲಪ್ಪ ನೀನು ಜೀವನ ಅಂತಂದರೆ ಜೀವನ ಎಲ್ಲಿ ಬಿಟ್ಟನೋ ನನಗೆ ಗೊತ್ತಿರಲ್ಲ. ಎಸ್ ಮೇಡಮ್ ಏನೋ ಕೇಳ್ತಿದ್ರಿ? ಅದೇ ಗುರುಜಿ, ನಾವು ಇದು ಹೆಚ್ಚಿಗೆ ಕೇಳ್ತಾ ಇದ್ದೀವಿ, ಕಡಿಮೆ ಕೇಳ್ತಾ ಇದ್ದೀವಿ, ಅದು ಹೆಂಗೆ ಗೊತ್ತಾಗುತ್ತೆ ಗುರುಜಿ? ಅದು ನಮಗೆ ಅರ್ಥ ಆಗ್ತಿಲ್ಲ. ಆಮೇಲೆ ಹೇಗೆ ಅದು ಗೊತ್ತಾಗುತ್ತೆ ಅಂತಂದರೆ, ಈಗ ಮೈಸೂರು ಪಾಕ್ ಹೇಗೆ ಗೊತ್ತಾಗುತ್ತೆ? ನ್ಯಾಚುರಲ್ಲಾಗೆ ನಮಗೆ ಗೊತ್ತಾಗುತ್ತೆ ನನಗೆ ಎಷ್ಟು ಬೇಕು ಅಂತ. ನಾವು ನಿರ್ವಾಣ ತೆಗೆದುಕೊಳ್ಬೇಕು, ಸ್ವರ್ಗಕ್ಕೆ ಹೋಗಬೇಕು, ಈ ಭೌತಿಕ ಪ್ರಪಂಚದಲ್ಲಿ ಎಲ್ಲ ಅನುಭವಿಸ್ಬಿಟ್ಟು ಮೇಲೆ ನೆಕ್ಸ್ಟ್ ಡೈಮೆನ್ಷನ್ಗೆ ಹೋಗಬೇಕು ಅಂತಂದರೆ ಸರ್ವೇ ಸಾಮಾನ್ಯವಾಗಿ ನಮ್ಗೆ ಗೊತ್ತಿರುತ್ತೆ. ಅದು ಗೊತ್ತಾಗೋದು ನಾವು ಮೆಡಿಟೇಷನ್ ಮಾಡಿದಾಗ ಮಾತ್ರ. ಧ್ಯಾನದಲ್ಲಿ ನಮ್ಗೆ ಗೊತ್ತಾಗುತ್ತೆ ನನಗೆ ಎಷ್ಟು ಬೇಕು, ಎಷ್ಟು ಬೇಡ, ಎಷ್ಟು ಜಾಸ್ತಿ, ಎಷ್ಟು ಕಡಿಮೆ, ಇದೆಲ್ಲ ಗೊತ್ತಾಗುತ್ತೆ. ಅದಕ್ಕೆ ನಾವು ಮನಿ ಮೆಡಿಟೇಷನ್ ಅಂತ ಹೇಳ್ತೇವೆ. ಬೆಳಿಗ್ಗೆ ಎದ್ದ ಕೂಡಲೇ ಮತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮನಿ ಮೆಡಿಟೇಷನ್ ಮಾಡಬೇಕು. ಎನಿವೆ ಅದು ವರ್ಕ್ಶಾಪಲ್ಲಿ ಕಲಿಯೋಣ. ಬಟ್ ಈ 4ರಲ್ಲಿ ಇತಿಮಿತಿ ಇರಬೇಕು. ಅದರ ಜೊತೆ ಹಣದಲ್ಲಿ ಇತಿಮಿತಿ ಇದ್ದರೆ ಮಾತ್ರ ನಮಗೆ ಸುಖ, ಶಾಂತಿ, ನೆಮ್ಮದಿ ಇವೆಲ್ಲವೂ ಅನುಭವಿಸೋದಕ್ಕೆ ಯೂನಿವರ್ಸ್ ಬಿಡುತ್ತೆ. ಒಂದು ಸಲ ನಿಮ್ಮ ಕತೆ ಹೇಳ್ತೀನಿ, ನಿಮ್ಗೆ ಇನ್ನೂ ಅರ್ಥ ಆಗಬೇಕು ಇದ್ರ ಬಗ್ಗೆ. ಒಂದು ಸಲ ಎಲ್ಲರೂ ಕೇಳ್ತಿದ್ರಂತಮ್ಮ, ನಿಮ್ಮ ಮನೆ ಮಾಡಬೇಕು, ಜಮೀನು ತೆಗಿಬೇಕಂತ ಆಸೆ ಇದೆ ನಿಮಗೆ? ಎಲ್ರಿಗೂ ಇರುತ್ತಲ್ಲ ಗುರುಜಿ, ಸರ್ವೇ ಸಾಮಾನ್ಯ. ಎಲ್ರಿಗೂ ಇರುತ್ತಲ್ವ. ಸೊ ಹಾಗಾಗಿ ನ್ಯಾಚುರಲಿ ಇಲ್ಲಿರೋರು ಎಲ್ರಿಗೂ, ನನಗೂ ಸಹ ಆಸೆ ಇದೆ. ನಥಿಂಗ್ ರಾಂಗ್ ಇನ್ ಬೀಯಿಂಗ್ ಡಿಸೈರಿಂಗ್ ಸಮಥಿಂಗ್. ಓಕೆ, ಎನಿವೆ ಒಂದು ಸಲ ದೇವ್ರಿಗೆಲ್ಲ ಕೇಳ್ಕೊಂಡ್ರಂತೆ, ದೇವರೇ ನನಗೆ ಇದು ಬೇಕು, ಅದು ಬೇಕು, ಆಸ್ತಿ ಬೇಕು, ಬಂಗಾರ ಬೇಕು, ನನಗೆ ಹಣ ಬೇಕು ಅಂತೆಲ್ಲ ಕೇಳ್ಕೊಂಡ್ರಂತೆ. ದೇವ್ರು ಪ್ರತ್ಯಕ್ಷ ಆದ್ರಂತೆ ಆ ಊರಲ್ಲಿ. ಎಲ್ಲ ಜನಗಳು ಕೂತಿದ್ರು, ಎಲ್ಲ ಕೂತ್ಕೊಂಡು ದೇವ್ರಿಗೆ, ದೇವರೇ ಬಂದ್ಬಿಟ್ರಪ್ಪ, ಎಲ್ಲ ಥ್ಯಾಂಕ್ಸ್ ಹೇಳ್ಬಿಟ್ಟು ಎಲ್ಲ ಕಾಯಿ ಕರ್ಪೂರ ಎಲ್ಲ ಪೂಜೆ ಮಾಡಿ ದೇವ್ರನ್ನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೆ ಇಷ್ಟು ಆಸ್ತಿ ಬೇಕು, ಅಷ್ಟು ಆಸ್ತಿ ಬೇಕು ಅಂತ. ದೇವ್ರು ಹೇಳಿದ್ರಂತೆ, ಲಕ್ಷ್ಮಿ ಓಕೆ ಒಂದು ಕೆಲಸ ಮಾಡಿ, ಎಲ್ಲ ಒಂದು ಬಾವುಟಗಳು ತೆಗೆದುಕೊಳ್ಳಿ. ಎಲ್ಲ ಬಾವುಟಗಳು ತಂದಿದ್ರಂತೆ ದೇವರು. ಎಲ್ಲರೂ ಒಂದೊಂದು ಬಾವುಟ ತೆಗೆದುಕೊಂಡ್ರು. ನೀವು ಈ ಬಾವುಟ ತೆಗೆದುಕೊಂಡು ಓಕೆ ಎಷ್ಟು ದೂರ ಹೋಗ್ತೀರೋ ಅಷ್ಟೆಲ್ಲ ಜಮೀನು ನಿಮ್ಮದೇ, ನಿಮಗೆ ಬಿಟ್ಬಿಟ್ಟಿದ್ದೀನಪ್ಪ, ಈಗ ನಿಮ್ಗೆ ಎಷ್ಟು ಬೇಕು ನೀವು ಡಿಸೈಡ್ ಮಾಡಿ ಅಂತ. ಇವರೆಲ್ಲ ಏನು ಮಾಡಿದ್ರು, ಅಪ್ಪ ಸಿಕ್ಕಿದೆ ಚಾನ್ಸು, ಬಾವುಟನ ದೂರ ನೆಡಬೇಕು, ಕರೆಕ್ಟಾ? ಎಷ್ಟು ಬೇಕಾದ್ರೂ ತೆಗೆದುಕೊಳ್ಬೋದು, ಯಾಕಂದ್ರೆ ಎಲ್ಲ ಸೃಷ್ಟಿ ಮಾಡೋದು ದೇವರು, ಅವನೇ ಹೇಳಿದಾನಂತ ಹೇಳ್ಬಿಟ್ಟು. ಬಟ್ ಒಂದು ಕಂಡೀಷನ್ ಇದೆಯಪ್ಪ, ಬಾವುಟ ನೆಟ್ಬಿಟ್ಟು ಸಂಜೆ 6 ಗಂಟೆ ಒಳಗಡೆ ಇಲ್ಲಿ ಬರ್ಬೇಕು ವಾಪಸ್ ನನ್ನ ಹತ್ರ. ಓಕೆ, ಕಂಡೀಷನ್ ಇದು. ಓಕೆ, ನೀವು ಎಲ್ಲಿದ್ದೀರೋ ನನ್ಗೆ ಹೆಂಗೆ ಗೊತ್ತಾಗುತ್ತೆ? ಸೊ ನೀವು ವಾಪಸ್ ಬರಬೇಕು ಅಂತ ಹೇಳ್ತಾರೆ. ಅದೇನು ಬಿಡಿ ಸ್ವಾಮಿ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ನೋಡಮ್ಮ ಪಕ್ಕದಲ್ಲಿ ನೋಡ್ತಾರೆ, ಇವ್ ನೋಡ್ತಿರ್ತಾನೆ, ಸಾಕು ಅನ್ಸ್ತಿರುತ್ತೆ. ನೀವು ಓಡ್ತಿರ್ತೀರಾ, ಬೇರೆಯವ್ರು ನೋಡ್ಬಿಟ್ಟು ಅಯ್ಯೋ ಈ ನನ್ನ ಮಗ ಇನ್ನೂ ಜಾಸ್ತಿ ತಗೊಂಡ್ಬಿಟ್ರೆ, ಇವನ್ಗೆ ಆಸ್ತಿ ಜಾಸ್ತಿ ಆಗ್ಬಿಟ್ರೆ ಏನಪ್ಪ ಗತಿ ಅಂತಂತೇಳಿ ಓಡ್ತಾ ದಾರಿಯಲ್ಲೂ ಏನೋ ಕೆಲವು ಜನಗಳು ಸುಸ್ತಾಗಿ ಕೆಲವರು ಬಿದ್ದೋಗ್ತಾರೆ, ಕೆಲವರು ದಾರಿಯಲ್ಲೇ ಸುಸ್ತಾಗಿ ಓಡಿ ಸಾಕಾಗದೆ ಅಲ್ಲೇ ಸತ್ತು ಹೋಗ್ತಾರೆ. ಇನ್ನೂ ಕೆಲವರು ಸಂಜೆ 5 ಗಂಟೆ 6 ಗಂಟೆ ಇನ್ನು ವಾಪಸ್ ಬರ್ಬೇಕಲ್ಲ ದೇವ್ರ ಹತ್ರ, ಬರೋದಕ್ಕೆ ಟೈಮ್ ಇಲ್ಲ ಅವ್ರಿಗೆ, ಬಾವುಟ ದೂರ ನೆಡ್ಬೇಕಲ್ವ ಅಂತ ಓಡಿ ಲಾಸ್ಟ್ಗೆ 6 ಗಂಟೆಗೆ ಬರೋದಕ್ಕಾಗೋದೇ ಇಲ್ಲ. ಕಡೆಗೆ ಒಬ್ಬ ಮಾತ್ರ ಆರಾಮಾಗಿ ಒಂದು ಸ್ವಲ್ಪ ದೂರ ವಾಕಿಂಗ್ ಹೋಗ್ಬಿಟ್ಟು ನಿರಾಳವಾಗಿ ನೆಟ್ಬಿಟ್ಟು ವಾಪಸ್ ಬಂದು ದೇವ್ರ ಹತ್ರ ಕುತ್ಕೊಳ್ತಾನೆ. ಥ್ಯಾಂಕ್ ಯು ಸೊ ಮಚ್ ಸಾಕು ಅಂತ. ಆಗ ದೇವ್ರು ಹೇಳ್ತಾರೆ, ಯಾರೂ ಇಲ್ಲ ಕಣಯ್ಯ, ಎಲ್ಲೂ ಹೋದ್ರೂ ಗೊತ್ತಿಲ್ಲ, ಇರೋದೆಲ್ಲ ನಿಂದೆ ಕಣಪ್ಪ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮನುಷ್ಯನಿಗೆ ಆಸೆ ಹೇಗಿರುತ್ತಂದ್ರೆ, ಅದು ಆಸೆ ಅಲ್ಲ, ಅದು ದುರಾಸೆ. ಬೇರೆಯವ್ರನ್ನ ನೋಡ್ಬಿಟ್ಟು ಇನ್ನು ದುರಾಸೆ ಇದ್ದಲ್ಲಿ ಆ ದುಡ್ಡಿನಿಂದ ನಾವು ಅನುಭವಿಸೋದಕ್ಕೆ ಬಿಡಲ್ಲ. ಎಲ್ಲ ಇರುತ್ತೆ, ಆಸ್ತಿ ಇದೆ, ಹಣ ಇದೆ, ಕಾರ್ ಇದೆ, ಬಂಗ್ಲೆ ಇದೆ, ಎಲ್ಲ ಇದೆಯಮ್ಮ. ಬಟ್ ಅದರಿಂದ ಶಾಂತಿ, ಸುಖ, ನೆಮ್ಮದಿ ಯಾವುದೂ ಬರಲ್ಲ. ಯಾಕಂದ್ರೆ ಅದೆಲ್ಲವೂ ಅತಿಯಾಗ್ಬಿಟ್ಟಿರುತ್ತೆ. ಈಗಿನ ತೃಪ್ತಿ ಇರಬೇಕು. ಸೊ ಈಗ ಸಮಾಜದಲ್ಲಿ ನೀವು ನೋಡಿದ್ರೆ ಎಷ್ಟೋ ಜನಗಳು ದುಡ್ಡಿರೋರು ಯಾಕೆ ಚೆನ್ನಾಗಿಲ್ಲ ಅಂತಂದ್ರೆ, ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ರೀಸನ್. ಇದಕ್ಕೆ ಅದ್ಭುತವಾದ ಒಂದು ಟೆಕ್ನಿಕ್ ಇದೆ. ಕಾಂಪಿಟೇಷನ್ ಇರಬಾರ್ದಾ ಜಗತ್ತಿನಲ್ಲಿ? ಅಂದ್ರೆ ಬೇರೆಯವ್ರಿಗಿದೆ, ನಮ್ಗೆ ಯಾಕೆ ಇರಬಾರ್ದು ಅನ್ನೋ ಇಟ್ ಶುಡ್ ಬಿ ಕಾಂಪಿಟಿಂಗ್ ವಿತ್ ಅವರ್ ಓನ್ ಸೆಲ್ಫ್. ನಾವು ಇನ್ನೊಬ್ರ ಜೊತೆ ಕಾಂಪೀಟ್ ಮಾಡೋಕೆ ಹೋದಾಗ ಇನ್ನೊಬ್ರು ಅನ್ನೋರು ಉಟ್ಕೊಳ್ತಾನೆ ಇರ್ತಾರೆ. ವೆನ್ ಯು ಕಂಪೀಟ್ ವಿತ್ ಯುವರ್ ಸೆಲ್ಫ್ ಯು ಹ್ಯಾವ್ ಅ ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ನನ್ನ ಜೊತೆ ನಾನು ಕಂಪೀಟ್ ಮಾಡಬೇಕಲ್ವಾ, ಬೇರೆಯವ್ರ ಜೊತೆ ನಮ್ಗೆ ಯಾಕಮ್ಮ? ಸೊ ಹಾಗಾಗಿ ದಿಸ್ ಈಸ್ ಒನ್ ಐ ವಾಂಟೆಡ್ ಟು ಟೆಲ್ ಯು. ಸೊ ವಿ ಶುಡ್ ನೆವರ್ ಬಿ ಗ್ರೀಡಿ. ಓಕೆ, ಇದು ಹಣದ ವಿಚಾರದಲ್ಲೂ ಹೌದು, ಲೈಫ್ ವಿಚಾರದಲ್ಲೂ ಹೌದು, ಎಲ್ಲ ವಿಚಾರದಲ್ಲೂ ಸತ್ಯ. ಸೊ ಇದು ಒಂದು. ಎರಡನೇದು, ಇವತ್ತು ವಿಶ್ವ
ತಂತ್ರ ಟೆಕ್ನಿಕ್ ಬೇಕಾ ನಿಮಗೆ? ಎಸ್ ಗುರುಜಿ, ಎಲ್ಲ ವೀಕ್ಷಕರು ಅದಕ್ಕೋಸ್ಕರನೇ ಕಾಯ್ತಾ ಇದ್ದಾರೆ. ಸೊ ಇವತ್ತೊಂದು ವಿಶ್ವತಂತ್ರವನ್ನು ಹೇಳ್ಕೊಟ್ರೆ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಫ್ಯಾಂಟಾಸ್ಟಿಕ್. ಸೊ ಈ ವಿಶ್ವತಂತ್ರವನ್ನು ಎಲ್ಲರೂ ಮಾಡಿ. ನಮಗೆ ಕರ್ಮಗಳು ಕಳಿಬೇಕಂತಂದರೆ ಅತಿ ಹೆಚ್ಚು ನೇಚರ್ಗೆ ಕನೆಕ್ಟ್ ಆಗಿರಬೇಕು. ಗೊತ್ತಿಲ್ಲದೆ ಯಾರಾದರೂ ಈ ಅತಿ ಆಸೆ ಪಟ್ಬಿಟ್ಟಿದ್ರೆ ಅಥವಾ ಅಕ್ಯುಮುಲೇಟ್ ಮಾಡ್ಕೊಂಡಿದ್ರೆ ಅದನ್ನೆಲ್ಲವನ್ನು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಎಲ್ಲವನ್ನು ದಾನ ಮಾಡಿಬಿಡ್ಬೇಕು. ದಾನ ಯಾರಿಗೆ ಮಾಡಬೇಕು? ಯೋಗ್ಯರಿಗೆ ಮಾಡಬೇಕು, ಅಯೋಗ್ಯರಿಗೆ ಅಲ್ಲ. ಯೋಗ್ಯತೆ ಯಾರಿಗೆ ಯೋಗ್ಯತೆ ಇರೋದು ಅಂತಂದರೆ ಯೂನಿವರ್ಸ್ಗೆ. ಯಾರು? ಈ ಪ್ರಾಣಿ ಪಕ್ಷಿಗಳು ಅಥವಾ ನಿಜವಾಗ್ಲೂ ನೀಡ್ಫುಲ್ ಇರೋರಿಗೆ ಕೊಡಬೇಕು. ಇದು ಒಂದು. ಎರಡನೇದು, ಈಸ್ ಔಟ್ ಆಫ್ ದ ಕಾಂಟೆಕ್ಸ್ಟ್ ಆದರೂ ಇದನ್ನು ಮಾಡಬೇಕು. ಅತಿ ಆಸೆ ಅನ್ನೋವಂಥದ್ದು ಸೃಷ್ಟಿ ಮಾಡಿರೋದು ಈ ಲಾಸ್ಟ್ 50 ವರ್ಷದಿಂದ. ಅತಿ ಆಸೆಗೆ ಎಡೆ ಮಾಡಿಕೊಟ್ಟಿರೋದು ಈ ಕ್ರೆಡಿಟ್ ಕಾರ್ಡ್ ಆಗ್ಬೋದು, ಈ ಸಾಲಗಳಾಗ್ಬೋದು, ಈ EMI ಆಗ್ಬೋದು. ಈ ಟ್ರ್ಯಾಪಿಂದ ನಾವು ಹೊರಗಡೆ ಬರಬೇಕು. ಯಾವತ್ತೂ ಹೇಳ್ತಿದ್ದೀನಿ ನನ್ನ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳೇ, ಯಾವತ್ತೂ ನಾಳೆ ಬರೋ ಸುಖನ ಇವತ್ತೇ ಅನುಭವಿಸೋದಕ್ಕೆ ಪ್ರಯತ್ನ ಪಡಬೇಡಿ. ನಾಳೆ ಬರೋದು ನಾಳೆ ಬರಲಿ, ಕಾಯಬೇಕು. ನಮಗೆ ಈ ಸಾಲ ಅನ್ನೋವಂಥದ್ದು ಬಂದಿದ್ದೆ ಲಾಸ್ಟ್ 50 ವರ್ಷಗಳ ಇಂದ ಮಾತ್ರ. ಅದಕ್ಕೆ ಹಿಂದ್ಗಡೆ ನೀವು ಹೋದರೆ ನಿಮ್ಮ ತಾತ, ನಿಮ್ಮ ಮುತ್ತಾತ, ಅಲ್ಲ ನನ್ನ ತಂದೆ, ನನ್ನ ತಾಯಿ ಯಾರೂ ಸಾಲದಲ್ಲಿ ಇದ್ದಿಲ್ಲ ರೀ. ಊರಿಗೆ ಸಾಲ ಮಾಡಿರೋನು ಒಬ್ಬನಂದರೆ ಹೆಚ್ಚೆಚ್ಚು. ಇವಾಗ ಎಲ್ಲರೂ ಸಾಲ, ಎಲ್ಲರೂ EMI, ಟಿವಿನೂ EMI, ಫ್ರಿಜ್ಜು EMI, ಕಾರು EMI, ಗಾಡಿ EMI, ಮೊಬೈಲ್ EMI, ಎಲ್ಲವೂ EMI ಅಮ್ಮ. ಸೊ ಎವ್ರಿಥಿಂಗ್, ಈವನ್ ಫಾರ್ 100 rupees ಯು ಕ್ಯಾನ್ ಕನ್ವರ್ಟ್ ಟು EMI. ಈ EMI ಹೋಗಬಾರ್ದು. ಕ್ರೆಡಿಟ್ ಕಾರ್ಡ್ ಇದ್ದರೆ ದಯವಿಟ್ಟು ಮುರಿದು ಬಿಸಾಕ್ಬಿಡ್ಬೇಕು. ಕ್ರೆಡಿಟ್ ಕಾರ್ಡ್ ಅಪ್ಲೈ ಮಾಡಬಾರ್ದು ಹೇಳ್ತಿದ್ದೀನಿ. ಐ ಆಮ್ ಸೀರಿಯಸ್ಲಿ ಟೆಲಿಂಗ್ ಯು. ಅದು ಗ್ರೀಡ್ ಫ್ಯಾಕ್ಟರ್ ನಿಮಗೆ ಬಿಡೋದೇ ಇಲ್ಲ. ಅವನು ಸೃಷ್ಟಿ ಮಾಡಿರೋದು ಇಟ್ಸ್ ಅ ವೆಸ್ಟರ್ನ್ ಸಿವಿಲೈಸೇಷನ್. ನಮ್ಮ ಒಂದು ಭಾರತ ಸಂಸ್ಕಾರದಲ್ಲಿ ಯಾವತ್ತೂ ಬಾರೋ ಮಾಡಿ ಜೀವನ ಮಾಡು ಅಂತ ಹೇಳಿಲ್ಲ. ಎಂಥ ಗಾದೆ ರೀ ನಮ್ಮದು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ನಾವು ಹೇಳ್ಕೊಟ್ಟಿರೋದು. ಯಾವನು ಮೂಢಾತ್ಮ ಏನೋ ಚೆನ್ನಾಗಾಗಬೇಕು ಸಿನಿಮಾ, ಇನ್ನೊಂದು ಆಗಬೇಕು ಅಂತ ಡೈಲಾಗ್ ಬರೀತಾನೆ. ಯಾಕೆ ಬೇಕು ಹಾಸಿಗೆ? ನಾನು ಇನ್ನೂ ಉದ್ದ ಮಾಡ್ತೀನಿ. ಎಷ್ಟು ಉದ್ದ ಮಾಡ್ತೀಯ ಗುರು? ಲೈಫೆಲ್ಲ ಹಾಸಿಗೆ ಹೊಲಿಸ್ಕೊಂಡೇ ಇದ್ದರೆ ಜೀವನ ಹೇಗೆ ಮಾಡ್ತೀಯ? ಸೊ ಈಗಾಗಲೇ ನಾನು ಹೇಳ್ತಿದ್ದೆ, ಬದುಕಿಗೋಸ್ಕರ ಓಡ್ತಿರ್ತೀವಿ, ಬದುಕನ್ನೇ ಬಿಟ್ಟು ಓಡಬಾರ್ದಲ್ವಾ? ಬದುಕಿನ ಜೊತೆ ಜೀವನ ಜೊತೆ ಓಡಬೇಕಲ್ವಾ? ವೇರ್ ಆರ್ ವಿ ರನ್ನಿಂಗ್ ಮ್ಯಾನ್? ಸೊ ಬಿ ಮೈಂಡ್ಫುಲ್, ಬ್ರೇಕ್ ಆಲ್ ದ ಕ್ರೆಡಿಟ್ ಕಾರ್ಡ್ಸ್. ಅವ್ರು ಯಾರೇ ಕಾಣಿಸ್ಲಿ ಕ್ರೆಡಿಟ್ ಕಾರ್ಡ್ ತೆಗೆದುಕೊಳ್ಳಿ ಅಂತಂತೇಳಿ ಜಸ್ಟ್ ಲೈಕ್ ದ್ಯಾಟ್ ಯು ರಿಜೆಕ್ಟ್ ಇಟ್. ಡೋಂಟ್ ಟೇಕ್ ದ್ಯಾಟ್. EMI ಇರಬಾರ್ದ್ರೆ, ನಾಟ್ ಅ ಸಿಂಗಲ್ EMI. ನೀವು ಮನೆ ಕಟ್ಟಿದರೂ ಸಹ ದುಡ್ಡು ಒಟ್ಟು ಮಾಡಿ ಕಟ್ಟೋಣಪ್ಪ. ಸೊ ಯಾವುದಕ್ಕೆ ಸಾಲ ಮಾಡಬೇಕು? ನಾನು ಇದು ವರ್ಕ್ಶಾಪಲ್ಲಿ ಹೇಳ್ತೇನೆ. ಸಾಲ ಮಾಡೋದು ಒಂದೊಂದು ಇದಿದೆ, ಯಾವುದಕ್ಕೆ ಮಾಡ್ಬೋದು ಅಂತಿದೆ. ಐ ಥಿಂಕ್ ಇಲ್ಲಿ ಹೇಳೋದು ಸೂಕ್ತ ಅಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಡೆಫಿನೆಟಾಗಿ ವರ್ಕ್ಶಾಪಲ್ಲಿ ಹೇಳೋಣ. ಬಟ್ ಆ್ಯಸ್ ಇಟ್ ಈಸ್ EMI ಬೇಡ, ಕ್ರೆಡಿಟ್ ಕಾರ್ಡ್ ತೆಗೆದುಕೊಳ್ಳೋದೇ ಬೇಡ. ಇದ್ದರೆ ಅತಿ ಬೇಗ ಮುಹೂರ್ತ ಇಟ್ಟು ಕ್ಲೋಸ್ ಮಾಡಿಬಿಡಿ. ದಟ್ಸ್ ದ ಟೆಕ್ನಿಕ್ ಫಾರ್ ಟುಡೇ. ಓಕೆ, ಥ್ಯಾಂಕ್ ಯು. ಆದರೆ ಗುರುಜಿ, ನಂಗೆ ಒಂದು ಚಿಕ್ಕ ಡೌಟು. ಹೇಳಿ. EMI ಇಲ್ಲದೆ ಇವನ್ ಬಟ್ಟೆ ತೊಗೋಬೇಕಂದ್ರೆ ಇವಾಗ ಫ್ಲಿಪ್ಕಾರ್ಟು ಅದರಲ್ಲೆಲ್ಲ ನೋಡ್ತಾ ಇದ್ರೆ EMI ಆಪ್ಷನ್ ಬರುತ್ತೆ. ಸೊ ನಾವು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಗುರುಜಿ ಆ ಥರ. ಅಂದರೆ ಇದನ್ನು ನಾವು ತೊಗೊಳ್ಳೋಣ, ಸೊ ಜಾಸ್ತಿ ಪೋಸ್ಟ್ಪೋನ್ ಆಗಿಬಿಡತ್ತೆ ನಮಗೆ, ಮುಂದೆ ತೊಗೊಳ್ಳೋಣ ಅಂದರೆ ಆ ಥರದ್ದೇನಾದರೂ? ಇಂದಿನ ವರ್ಕ್ಶಾಪ್ ಇಂದಿನ ಎಪಿಸೋಡಲ್ಲಿ ನಾವು ಯಾವುದೆಲ್ಲ ಕಂಟ್ರೋಲ್ ಇರಬೇಕು ಅಂತ ಡಿಸ್ಕಸ್ ಮಾಡಿದ್ವು. ಯಾವ ಊಟಗಳು, ಅದು ಕಂಟ್ರೋಲಿಂಗ್ ಕೆಪಾಸಿಟಿ ಬರಬೇಕು ಅಂತಂದರೆ ಸಾತ್ವಿಕ ಆಹಾರಗಳನ್ನು, ಸಾತ್ವಿಕ ಗುಣಗಳು ನಮ್ಮಲ್ಲಿದ್ದರೆ ಈ ಕಂಟ್ರೋಲಿಂಗ್ ಆಸ್ಪೆಕ್ಟ್ ಬರುತ್ತೆ. ನೇಚರ್ ಎಷ್ಟು ಚೆನ್ನಾಗಿದೆ ನೋಡಿ. ಸಪೋಸ್ ಈ ಪಕ್ಷಿಗಳೆಲ್ಲ ಇದಾವಪ್ಪ, ಅದಕ್ಕೆಲ್ಲ ಊಟ ಹಾಕಿ ಅದು ಎಷ್ಟು ಬೇಕೋ ಅಷ್ಟು ತಿಂದು ವಾಪಸ್ ಹೋಗುತ್ತೆ. ಯಾವತ್ತು ಪಕ್ಷಿಗೆ ಊಟ ಕೊಟ್ಟಾಗ ನಾಳೆಗೇನು ಅಂತಂತೇಳಿ ಇನ್ನಷ್ಟು ಎತ್ಕೊಂಡು ಹೋಗಲ್ಲ. ಕರೆಕ್ಟ್ ಅಲ್ಲ? ದಟ್ಸ್ ಹೌ ವಿ ಶುಡ್ ಬಿ, ದಟ್ಸ್ ಹೌ ವಿ ನೀಡ್ ಟು ಬಿ. ಇವತ್ತೇನಿದೆಯೋ ನಂಗೆ ಸಾಕು, ನಾಳೆಗೆ ಕಾಳಜಿ ಇರಬೇಕು, ಜವಾಬ್ದಾರಿ ಇರಬೇಕು, ದೃಷ್ಟಿ ಇರಬೇಕು. ಅದು ಬಿಟ್ಬಿಟ್ಟು ಅತಿ ಆಸೆ ಪಡಬಾರ್ದು. ನನಗೆ ಬಟ್ಟೆ ಅಪ್ಪ, ಇಟ್ಸ್ ಮೋರ್ ದೆನ್ ಇನಫ್ ಫಾರ್ ಮೀ. ಸೊ ಹಾಗಾಗಿ ಎಲ್ಲವೂ ಲಿಮಿಟಲ್ಲಿದ್ದರೆ ಅಂದ ಚಂದ. ದುಡ್ಡು ಮಾಡಿ ಒಟ್ಟು ಮಾಡಿ ಬಟ್ಟೆ ತೆಗೆದುಕೊಳ್ಳಿ. ಯಾಕೆ ಬೇಕು EMI? ಗೊತ್ತಾಗ್ತಿದೆಯಮ್ಮ? ಇಟ್ಸ್ ನಾಟ್ ಗೋ ಫಾರ್ ದ್ಯಾಟ್. ವೆರಿ ನೈಸ್ ಗುರುಗಳೇ, ತುಂಬ ಅದ್ಭುತವಾದ ವಿಷಯವನ್ನು ತಿಳಿಸ್ಕೊಟ್ರು ಗುರುಜಿ ಅವರು. ನಾವೆಲ್ಲರೂ ಆಸೆ ಪಡಬೇಕು, ಆದರೆ ಯಾವುದೇ ಕಾರಣಕ್ಕೂ ದುರಾಸೆ ಪಡಬಾರ್ದು, ಅತಿ ಆಸೆಯನ್ನು ಪಡಬಾರ್ದು. ಅತಿ ಆದರೆ ಅಮೃತನೂ ವಿಷ ಅನ್ನುವಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ರು. ಅಷ್ಟೇ ಅಲ್ಲದೆ ನಾವೆಲ್ಲರೂ ತೃಪ್ತಿಕರವಾದ ಜೀವನವನ್ನು ನಡೆಸಬೇಕಾದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನುವಂಥ ಒಂದು ಒಳ್ಳೆಯ ವಿಷಯವನ್ನು ಒಂದು ಕಥೆಯ ಮುಖಾಂತರ ಬಹಳ ಸುಂದರವಾಗಿ ಹೇಳಿಕೊಟ್ರು ನಮ್ಮ ಗುರುಜಿಯವರು. ತುಂಬಾ ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು ಸೊ ಮಚ್.
ಹಾಗೆಯೇ ನಿಮಗೆ ಮತ್ತೊಂದು ಸಲ ರಿಮೈಂಡ್ ಮಾಡ್ತಾ ಇದ್ದೀನಿ, ಮುಂಬರುವಂತಹ ವರ್ಕ್ಶಾಪ್ ಇದೇ ಆಗಸ್ಟ್ ತಿಂಗಳ 25ನೇ ತಾರೀಕು ಕೊನೆಯ ಭಾನುವಾರ ಇರುತ್ತೆ. ಯಾರೆಲ್ಲ ರಿಜಿಸ್ಟ್ರೇಷನ್ಸ್ ಇನ್ನೂ ಮಾಡ್ಕೊಂಡಿಲ್ವೋ ಬೇಗ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ಒಂದು ಸದಾವಕಾಶವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಗುರೂಜಿ ಅವರು ಕೊಡುವಂತಹ ವೆಲ್ತ್ ಟಿಪ್ಸ್ ಆಗಿರಬಹುದು, ಲೈಫ್ ಟಿಪ್ಸ್ ಆಗಿರಬಹುದು, ನೀವು ಕೇಳಬೇಕು ಅಂತ ಅಂದ್ಕೊಂಡ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ಇದಿಷ್ಟು ಇವತ್ತಿನ ಸಂಚಿಕೆಯಾಗಿತ್ತು. ನಿಮ್ಮೆಲ್ಲರಿಗೂ ಈ ಒಂದು ಸಂಚಿಕೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.